ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾತ್ಯಂ. ವೇದಗಳಲ್ಲಿ, ದಾನಗಳಲ್ಲಿ, ಯಜ್ಞಗಳಲ್ಲಿ ಯಾವ ಫಲವನ್ನು ಹೇಳಿದೆಯೋ ಆ ಫಲವನ್ನು ಎಲ್ಲದನ್ನೂ ಕೂಡ ನಾವು ಆ ಯಜ್ಞಗಳನ್ನು ಮಾಡಿದರೂ ಕೂಡ ಭಕ್ತಿ ಮತ್ತು ಜ್ಞಾನ ಇಲ್ಲದೆ ಸಾಧ್ಯವಾಗೋದಿಲ್ಲ. ಆ ಫಲಗಳು ಆ ಕರ್ಮಗಳು ನಮಗೆ ಭಕ್ತಿ ಮತ್ತು ಜ್ಞಾನ ಇದ್ದರೆ ಆ ಕರ್ಮಗಳೇ ಬೇಕಾಗಿಲ್ಲ. ಹೀಗಾಗಿ ಈ ವೇದಗಳಲ್ಲಿ, ಯಜ್ಞಗಳಲ್ಲಿ, ಯಾಗಗಳಲ್ಲಿ ಎಲ್ಲದರಲ್ಲೂ ಕೂಡ ಏನು ಫಲವನ್ನು ಹೇಳಿದೆಯೋ ಅದನ್ನು, ಕರ್ಮಫಲವನ್ನು ತ್ಯಾಗ ಮಾಡಿದಂತಹ, ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸಿದಂತಹ ಯೋಗಿ ತಕ್ಷಣದಲ್ಲಿ ಪಡೆದುಕೊಂಡು ಬಿಡ್ತಾನೆ. ಹೀಗಾಗಿ ಅವನು ಪರಮಾತ್ಮನ ಧಾಮವನ್ನು ತಕ್ಷಣ ಪ್ರವೇಶ ಮಾಡಲಿಕ್ಕೆ ಯೋಗ್ಯನಾಗಿ ಬಿಡ್ತಾನೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 13ನೇ ತಾರೀಖು ಶನಿವಾರ, ತ್ರಯೋದಶಿ ತಿಥಿ ಹಾಗೂ ಇಂದು ಕೃತಿಕಾ ನಕ್ಷತ್ರ. ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಚಂದ್ರ ಇವತ್ತು ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಇರೋದರಿಂದ, ಮೊದಲು ಮೇಷ ನಂತರ ವೃಷಭ ರಾಶಿಗೆ ಪ್ರವೇಶ ಮಾಡೋದ್ರಿಂದ ತನ್ನ ಉಚ್ಚ ಸ್ಥಾನವನ್ನು ಚಂದ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷರಾಶಿಯವರಿಗೆ ನಿಮ್ಮ ಕುಟುಂಬದ ಸಮಸ್ಯೆಗಳ ಬಗ್ಗೆ ನೀವು ಬಹಳ ಹಿತಕರವಾದಂತಹ ಸಮಾಧಾನವನ್ನು ಇವತ್ತು ಪಡ್ಕೊಳ್ಳುತ್ತೀರಿ. ಕುಟುಂಬದವರ ಜೊತೆ ನೀವು ಯಾವ ಸಮಯವನ್ನು ಕಳೀತೀರಿ ಇವತ್ತು ಅದು ನಿಮಗೆ ಬಹಳ ಪ್ರಮುಖವಾಗಿ ಮನಸ್ಸಿಗೆ ಆನಂದ ಕೊಡುವಂಥದ್ದಾಗುತ್ತೆ. ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ. ಮನಸ್ಸಿಗೆ ನೆಮ್ಮದಿ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ವ್ಯಾಕುಲತೆ ಎಲ್ಲ ಮಾಯವಾಗಿ ಇಂದು ನಿಮಗೆ ಮುಂದೇನು ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನ ಪ್ರಾಪ್ತಿಯಾಗಿರುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಅತಿ ಭಾವುಕತೆ ಇವತ್ತು ಸಾಧ್ಯವಾಗುತ್ತೆ ಮತ್ತು ನಿಮ್ಮ ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ಒಡಕು ಉಂಟಾಗೋದ್ರಿಂದ ನಿಮಗೆ ಬಹಳ ಬೇಸರವಾಗಬಹುದು. ಧ್ಯಾನಾದಿಗಳಿಂದ ಈ ದಿನವನ್ನು ಕಳೆದು ಬಿಡಬೇಕು. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲ, ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮನಸ್ಸಿಗೆ ಬಹಳನೇ ಇಷ್ಟವಾದಂತಹ ಒಂದು ಮಿತ್ರತ್ವದಿಂದ ನಿಮಗೆ ಲಾಭ ಮತ್ತು ಸಂತೋಷ ಪ್ರಾಪ್ತಿ. ಸಿಂಹರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಒಂದು ತೊಂದರೆ ಅಥವಾ ಜವಾಬ್ದಾರಿ ಬರುತ್ತೆ. ಅದನ್ನು ನೀವು ನಿಭಾಯಿಸಬೇಕಾಗಿ ಬರುತ್ತೆ. ಮನಸ್ಸಿಗೆ ಬೇಸರವಾದರೂ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿಯನ್ನು ನೀವು ಇವತ್ತು ನೋಡಬೇಕಾಗಿ ಬರಬಹುದು. ಕನ್ಯಾ ರಾಶಿಯವರಿಗೆ ಇದು ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಭಾಗ್ಯೋದಯವಾಗುತ್ತೆ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ಮನಸ್ಸಿನ ತೊಂದರೆಗಳಿಗೆ ಇಂದು ಮಾರ್ಗದರ್ಶನ ಪ್ರಾಪ್ತಿಯಾಗಿ ಭಗವಂತನ ಆಶೀರ್ವಾದ ಪ್ರಾಪ್ತಿಯಾದ ಭಾವನೆ ನಿಮಗೆ ಉತ್ಪತ್ತಿಯಾಗುತ್ತೆ. ತುಲಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ನಿಮ್ಮ ಪ್ರೀತಿ ಪಾತ್ರರಿಂದ ಯಾವುದೇ ಸಹಕಾರ ನಿಮಗೆ ಇವತ್ತು ಇರುವುದಿಲ್ಲ. ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳು ತೋರಬಹುದು. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ದಾಂಪತ್ಯದಲ್ಲಿ, ಪಾರ್ಟ್ನರ್ಶಿಪ್ಗಳಲ್ಲಿ ಮತ್ತು ನಿಮ್ಮ ಸಹೋದ್ಯೋಗಿಗಳ ಜೊತೆಗೂ ಕೂಡ ಎಲ್ಲ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಇವತ್ತು ಬೇರೆಯವರ ಸಹಕಾರ ನಿಮಗೆ ಇರೋದರಿಂದ ಜಯವನ್ನು ಸಾಧಿಸಬಹುದು. ದಾಂಪತ್ಯದಲ್ಲಿ ನೆಮ್ಮದಿ. ಧನು ರಾಶಿಯವರಿಗೆ ಇವತ್ತು ಮಿಶ್ರ ಫಲ. ಶತ್ರುಗಳು ಹಿಮ್ಮೆಟ್ತಾರೆ, ಆದರೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಬಹಳನೇ ಭಾವುಕತೆಯಿಂದ ನಿಮಗೆ ಮಿತ್ರರು ಯಾರು, ಶತ್ರುಗಳು ಯಾರು ಅನ್ನುವಂತಹ ಒಂದು ರೇಖೆ ಕಾಣದೆ ಹೋಗಬಹುದು. ಮಕರ ರಾಶಿಯವರಿಗೆ ಯಾರ್ಯಾರು ಕ್ರಿಯಾತ್ಮಕ ಹುದ್ದೆಗಳಲ್ಲಿದ್ದೀರಿ, ಅಂದರೆ ಕಲಾವಿದರು, R&D ಕೆಲಸದಲ್ಲಿ ಇರುವಂಥವರು ಮತ್ತು ಗಣಿತಶಾಸ್ತ್ರದ ಉದ್ಯಮಗಳಲ್ಲಿರೋರು, ಇಂಥವರಿಗೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ ಕಾರ್ಯಕ್ಷೇತ್ರದಲ್ಲಿ. ಆದರೆ ವೈಯಕ್ತಿಕವಾಗಿ ಈ ದಿವಸ ಅಷ್ಟೊಂದು ಒಳ್ಳೆಯದಲ್ಲ. ಪೋಷಕರಿಗೆ ಮಕ್ಕಳಿಂದ ಸ್ವಲ್ಪ ತೊಂದರೆ. ಕುಂಭರಾಶಿಯವರಿಗೆ ನಿಮ್ಮ ಸಂಸಾರದ ಜವಾಬ್ದಾರಿಗಳು, ಕುಟುಂಬದ ಜವಾಬ್ದಾರಿಗಳು ಮುಖ್ಯವಾಗುತ್ತೆ. ಇಂದು ಅವರ ಬಗ್ಗೆನೇ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಕೂಡ ಗಮನ ಅವಶ್ಯಕ. ಮೀನರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಅತ್ಯುತ್ತಮ. ಯಾರು ರಿಸರ್ಚ್ ಮತ್ತು ಸೇಲ್ಸ್, ಮಾರ್ಕೆಟಿಂಗ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಿ, ನಿಮಗೆ ನಿಮ್ಮ ಮಾಧ್ಯಮಗಳ ಮೂಲಕ ಇವತ್ತು ಲಾಭ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು. ಸಹೋದರ ಸಹೋದರಿಯರಿಂದ ಬಹಳನೇ ಸಹಾಯ ಇವತ್ತು ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ, ಮನನ ಲೇಖನವನ್ನು ಮಾಡೋದರಿಂದ ದೊಡ್ಡದಾದಂತಹ ತೊಂದರೆಗಳಿಂದ ಭಗವಂತ ನಮ್ಮನ್ನು ಸುಲಭವಾಗಿ ಪಾರು ಮಾಡಿಬಿಡ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.